ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅತ್ಯಂತ ಗಟ್ಟಿಯಾದ ಬಂಧಗಳು ದೊಡ್ಡ ಮಾತುಗಳಿಂದ ಅಲ್ಲ, ದಿನನಿತ್ಯದ ಸಣ್ಣ ಕ್ಷಣಗಳಿಂದ ರೂಪುಗೊಳ್ಳುತ್ತವೆ. ಈ ಕತೆ ಅಂಥದ್ದೇ ಒಂದು ಮಮತೆಯ ಬಂಧದ ಕತೆ. ಒಡಹುಟ್ಟಿದ ಅಣ್ಣ ಮತ್ತು ತಂಗಿಯ ನಡುವೆ ಇರುವ ನಂಬಿಕೆ, ಸ್ನೇಹ ಮತ್ತು ಬಿಡಲಾಗದ ಪ್ರೀತಿಯ ಕತೆ. ಕರ್ನಾಟಕದ ಹಸಿರು ಗದ್ದೆಗಳ ಮಧ್ಯೆ ಇರುವ ಒಂದು ಸುಂದರ ಹಳ್ಳಿ ಮರಳಹಳ್ಳಿ. ಬೆಳಿಗ್ಗೆ ಹಕ್ಕಿಗಳ ಹಾಡು, ಸಂಜೆ ಹೊತ್ತಿಗೆ ಹೊಲಗಳ ಮೇಲೆ ಬೀಸುವ ತಂಪಾದ ಗಾಳಿ, ಹಳ್ಳಿಯ ಮಧ್ಯೆ ಹರಿಯುವ ಚಿಕ್ಕ ಕಾಲುವೆ. ಈ ಎಲ್ಲದರ ಮಧ್ಯೆ ವಾಸಿಸುತ್ತಿದ್ದರು ಅಣ್ಣ ಅರ್ಜುನ್ 18 ವರ್ಷ ಮತ್ತು ಅವನ ತಂಗಿ ನಂದನಾ 16 ವರ್ಷ. ಅವರ ಜೀವನ ಸರಳವಾಗಿತ್ತು, ಆದರೆ ಅವರಿಬ್ಬರ ನಡುವಿನ ಬಂಧ ತುಂಬಾ ಆಳವಾಗಿತ್ತು. ಬಾಲ್ಯದಿಂದಲೇ ಅವರು ಎಲ್ಲವನ್ನೂ ಒಟ್ಟಿಗೆ ಮಾಡುತ್ತಿದ್ದರು. ಶಾಲೆಗೆ ಹೋಗುವುದು, ಹೊಲದ ದಾರಿಯಲ್ಲಿ ನಡೆದು ಮನೆಗೆ ಮರಳುವುದು, ಸಂಜೆ ಹೊತ್ತಿಗೆ ಮರದ ಕೆಳಗೆ ಕುಳಿತು ಮಾತನಾಡುವುದು. ಅಣ್ಣ ಎಂದರೆ ನಂದನಾಳಿಗೆ ರಕ್ಷಣೆ, ಸ್ನೇಹಿತ ಮತ್ತು ಮಾರ್ಗದರ್ಶಕ. ನಂದನಾ ಎಂದರೆ ಅರ್ಜುನ್ಗೆ ನಗು, ಧೈರ್ಯ ಮತ್ತು ಮನದ ನೆಮ್ಮದಿ. ಒಂದು ದಿನ ಅವರ ಅಪ್ಪ ಮತ್ತು ಅಮ್ಮ 2 ದಿನಗಳ ಕಾಲ ಪಕ್ಕದ ಊರಿಗೆ ಕೆಲಸಕ್ಕಾಗಿ ಹೋಗಬೇಕಾಯಿತು. ಹೊರಡುವಾಗ ಅಮ್ಮ ಹೇಳಿದಳು, ನೀವಿಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಳ್ಳಿ. ಆ ಮಾತು ಕೇಳಿ ಅರ್ಜುನ್ ನಗುತ್ತಾ ತಲೆ ಅಲೆಯುತ್ತಿದ್ದರು. ಒಳಗೆ ಒಂದು ಜವಾಬ್ದಾರಿ ಭಾವನೆ ಮೂಡಿತು. ಅಪ್ಪ ಅಮ್ಮ ಹೊರಟ ನಂತರ ಮನೆ ಸ್ವಲ್ಪ ಮೌನವಾಗಿತ್ತು. ಆದರೆ ನಂದನಾ ಅಣ್ಣನ ಕಡೆ ನೋಡಿ, ಇಗೋ ಮನೆ ನಮ್ಮದೇ ಎಂದು ನಗುತ್ತಾ ಹೇಳಿದಳು. ಬೆಳಿಗ್ಗೆ ಇಬ್ಬರು ಬೇಗ ಎದ್ದು ಮನೆಯ ಕೆಲಸಗಳನ್ನು ಹಂಚಿಕೊಂಡರು. ಅರ್ಜುನ್ ಹೊರಗಿನ ಕೆಲಸಗಳನ್ನು ನೋಡುತ್ತಿದ್ದ, ನೀರು ತಂದುಕೊಡುತ್ತಿದ್ದ. ನಂದನಾ ಅಡುಗೆ ಮಾಡುತ್ತಿದ್ದಳು, ಮನೆ ಸ್ವಚ್ಛಗೊಳಿಸುತ್ತಿದ್ದಳು. ಕೆಲಸ ಮಾಡುವಾಗ ಅವರಿಬ್ಬರೂ ನಗುತ್ತಾ ಮಾತಾಡುತ್ತಿದ್ದರು. ನೀನು ಮಾಡಿದ ಚಪಾತಿ ಗೋಳಾಗಿಲ್ಲ ಅಲ್ವಾ ಎಂದು ಅರ್ಜುನ್ ತಮಾಷೆ ಮಾಡಿದರೆ, ನಂದನಾ ನೀನು ಮಾಡಿದ ಚಹಾ ತುಂಬಾ ಸಿಹಿ ಎಂದು ಪ್ರತಿಕ್ರಿಯಿಸುತ್ತಿದ್ದಳು. ಆ ಸಣ್ಣ ತಮಾಷೆಗಳಲ್ಲೇ ಅವರ ಬಂಧ ಇನ್ನಷ್ಟು ಗಟ್ಟಿಯಾಗುತ್ತಿತ್ತು. ಸಂಜೆ ಹೊತ್ತಿಗೆ ಅವರು ಮನೆಯ ಹಿಂಭಾಗದ ಹೊಲದ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರು. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದಾಗ, ಆಕಾಶ ಕಿತ್ತಳೆ ಬಣ್ಣದಲ್ಲಿ ಹೊಳೆಯುತ್ತಿದ್ದಾಗ, ಇಬ್ಬರೂ ಮರದ ನೆರಳಿನಲ್ಲಿ ಕುಳಿತು ದಿನದ ಕತೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ನಂದನಾ ತನ್ನ ಶಾಲೆಯ ಸ್ನೇಹಿತರ ಬಗ್ಗೆ ಹೇಳುತ್ತಿದ್ದಳು. ಅರ್ಜುನ್ ತನ್ನ ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದ. ಒಂದು ದಿನ ನಗರಕ್ಕೆ ಹೋಗಿ ಒಳ್ಳೆಯ ಕೆಲಸ ಮಾಡಬೇಕು, ಮನೆಗೆ ಸಂತೋಷ ತರಬೇಕು ಎಂದು. ನಂದನಾ ಅವನ ಮಾತುಗಳನ್ನು ಕೇಳಿ, ನೀನು ಯಾವತ್ತೂ ನನ್ನ ಹೆಮ್ಮೆ ಅಣ್ಣ ಎಂದು ಹೇಳುತ್ತಿದ್ದಳು. ಆ ಮಾತು ಅರ್ಜುನ್ಗೆ ದೊಡ್ಡ ಶಕ್ತಿಯಾಗಿತ್ತು. ರಾತ್ರಿ ಹೊತ್ತಿಗೆ ಮನೆ ಮುಂದೆ ಚಂದ್ರನ ಬೆಳಕು ಹರಡುತ್ತಿದ್ದಾಗ ಅವರು ಒಟ್ಟಿಗೆ ಊಟ ಮಾಡಿ ಮಂಚದ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಕೆಲವೊಮ್ಮೆ ನಕ್ಷತ್ರಗಳನ್ನು ಎಣಿಸುತ್ತಿದ್ದರು, ಕೆಲವೊಮ್ಮೆ ಬಾಲ್ಯದ ನೆನಪುಗಳನ್ನು ನೆನಪಿಸುತ್ತಿದ್ದರು. ನಿನಗೆ ನೆನಪಿದೆಯಾ, ನಾವು ಚಿಕ್ಕವರಿದ್ದಾಗ ಮಳೆಯಲ್ಲೇ ಓಡಾಡುತ್ತಿದ್ದೆವು ಎಂದು ನಂದನಾ ಕೇಳಿದಾಗ ಅರ್ಜುನ್ ನಗುತ್ತಾ, ಅಮ್ಮ ನಮಗೆ ಬೈಯುತ್ತಿದ್ದಳು ಎಂದು ಹೇಳುತ್ತಿದ್ದ. ಆ ಮಾತುಗಳ ನಡುವೆ ಸಮಯ ಹೇಗೆ ಹೋಗುತ್ತಿತ್ತೋ ಅವರಿಗೆ ಗೊತ್ತಾಗುತ್ತಿರಲಿಲ್ಲ. ಕೆಲವೊಮ್ಮೆ ನಂದನಾ ಅಣ್ಣನಿಗೆ ಹೊಸ ಉಡುಪು ತೋರಿಸುತ್ತಿದ್ದಳು. ನನಗೆ ಇದು ಹೇಗೆ ಕಾಣುತ್ತದೆ ಎಂದು ಕೇಳಿದರೆ, ಅರ್ಜುನ್ ನಗುತ್ತಾ, ನನ್ನ ತಂಗಿ ಯಾವತ್ತೂ ಚೆನ್ನಾಗೇ ಕಾಣುತ್ತಾಳೆ ಎಂದು ಹೇಳುತ್ತಿದ್ದ. ಆ ಮಾತು ಕೇಳಿ ಅವಳು ಸಂತೋಷದಿಂದ ನಗುತ್ತಿದ್ದಳು. ಒಂದು ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ವಿದ್ಯುತ್ ಹೋಗಿತ್ತು. ಇಬ್ಬರೂ ಮಳೆ ಶಬ್ದವನ್ನು ಕೇಳುತ್ತಾ ಕಿಟಕಿಯ ಬಳಿ ಕುಳಿತಿದ್ದರು. ನಂದನಾ ಸ್ವಲ್ಪ ಭಯಪಟ್ಟಳು. ಅರ್ಜುನ್ ಅವಳಿಗೆ, ಭಯಪಡಬೇಡ, ನಾನು ಇದ್ದೇನೆ ಎಂದು ಹೇಳಿದ. ಆ ಕ್ಷಣದಲ್ಲಿ ಅವಳಿಗೆ ಅಣ್ಣ ಇದ್ದರೆ ಸಾಕು ಅನ್ನಿಸಿತು. ಅವರಿಬ್ಬರ ನಡುವಿನ ಆ ನಂಬಿಕೆ ಮಾತುಗಳಲ್ಲಿ ಹೇಳಲಾಗದಷ್ಟು ಗಟ್ಟಿಯಾಗಿತ್ತು. 2 ದಿನಗಳು ಹೀಗೆ ಸುಂದರವಾಗಿ ಕಳೆದವು. ಅಪ್ಪ ಅಮ್ಮ ಮರಳಿ ಬಂದಾಗ ಮನೆ ಸುವ್ಯವಸ್ಥಿತವಾಗಿತ್ತು. ಅಮ್ಮ ಆಶ್ಚರ್ಯದಿಂದ, ನೀವಿಬ್ಬರೂ ಚೆನ್ನಾಗಿ ನೋಡಿಕೊಂಡಿದ್ದೀರಾ ಎಂದು ಹೇಳಿದಳು. ಅರ್ಜುನ್ ಮತ್ತು ನಂದನಾ ಒಬ್ಬರ ಕಡೆ ಒಬ್ಬರು ನೋಡಿ ನಗಿದರು. ಅವರಿಗೆ ಗೊತ್ತಿತ್ತು, ಅವರು ಕೇವಲ ಮನೆ ನೋಡಿಕೊಂಡಿರಲಿಲ್ಲ, ತಮ್ಮ ನಡುವಿನ ಬಂಧವನ್ನು ಇನ್ನಷ್ಟು ಬಲಪಡಿಸಿದ್ದರು. ಅಣ್ಣ ತಂಗಿಯ ಪ್ರೀತಿ ಅಂದರೆ ಕೇವಲ ರಕ್ತ ಸಂಬಂಧವಲ್ಲ,
ಅದು ಜೀವನದ ಪ್ರತಿಯೊಂದು ಹಂತದಲ್ಲೂ ಒಬ್ಬರಿಗಾಗಿ ಒಬ್ಬರು ನಿಲ್ಲುವ ಧೈರ್ಯ. ಸಂತೋಷದಲ್ಲೂ ಕಷ್ಟದಲ್ಲೂ ಕೈಬಿಡದ ನಂಬಿಕೆ. ಮರಳಹಳ್ಳಿಯ ಆ ಚಿಕ್ಕ ಮನೆಯಲ್ಲಿದ್ದ ಆ ಇಬ್ಬರ ನಗು ಮತ್ತು ಮಾತುಗಳು ಇಂದಿಗೂ ಆ ಗಾಳಿಯಲ್ಲಿ ಮಿಡಿಯುತ್ತಿವೆ. ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಟುಕೊಡದ ಪ್ರೀತಿಯ ಕಥೆಯಾಗಿ. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಭಾವನಾತ್ಮಕ ಹಾಗೂ ರೋಮಾಂಚನಕಾರಿ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.